ವೃಶ್ಚಿಕ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಏಪ್ರಿಲ್ ತಿಂಗಳಿನ ವೃಶ್ಚಿಕ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಸೂರ್ಯ ಏಪ್ರಿಲ್ 14ನೇ ತಾರೀಕಿನ ತನಕ ಮೀನರಾಶಿಯಲ್ಲಿ ಸಂಚಾರ, ನಂತರ ಅವರು ಮೇಷ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಕುಜ ಏಪ್ರಿಲ್ 2ನೇ ತಾರೀಕು ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಬುಧನು ಕೂಡ ಏಪ್ರಿಲ್ 11ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರ ಏಪ್ರಿಲ್ 19ನೇ ತಾರೀಕಿನ ತನಕ ಮೇಷರಾಶಿಯಲ್ಲಿ ಸಂಚಾರ, ನಂತರ ಅವರು ಕೂಡ ವೃಷಭಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಗ್ರಹ ಸಂಚಾರ ರೀತ್ಯ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಈ ಮಾರ್ಚ್ ತಿಂಗಳಿನ ಗ್ರಹ ಸಂಚಾರ ಒಂದ್ಸಲ ನೋಡೋದೇ ಆದ್ರೆ 4ನೇ ಮನೆಯಲ್ಲಿ ಅರ್ಧಾಷ್ಟಮ ಕುಜ, ಅರ್ಧಾಷ್ಟಮ ರಾಹು, ಅರ್ಧಾಷ್ಟಮ ಸೂರ್ಯ ಮತ್ತೆ ಬುಧನು ಕೂಡ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಸಾಕಷ್ಟು ಮಾನಸಿಕ ವ್ಯತ್ಯೆಗಳನ್ನು ಕೊಟ್ಟಿದ್ದಾರೆ. ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಆ ಕಡೆ ಉದ್ಯೋಗದಲ್ಲೂ ಕೂಡ ನೀವು ಅಂದ್ಕೊಂಡಿರೋ ಮಟ್ಟಕ್ಕೆ ಮುಂದಕ್ಕೆ ಹೋಗದಂಗೆ ಸಾಕಷ್ಟು ವಿವಾದಗಳನ್ನು ನೋಡ್ತಾ, ಆಮೇಲೆ ಮುಖ್ಯವಾಗಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತಕ್ಕಂತಹ ಸಾಧ್ಯತೆ. ಈ ತರಹ ಪರಿಸ್ಥಿತಿ ಈ ಮಾರ್ಚ್ 15ನೇ ತಾರೀಕು ಸೂರ್ಯನ ಪ್ರವೇಶ ಆಯಿತು ಮೀನರಾಶಿಗೆ. ಆಲ್ರೆಡಿ ನಿಮಗೆ ಪಂಚಮ ಶನಿ ನಡೀತಾ ಇದೆ, ಮತ್ತೆ ಸೂರ್ಯನ ಪ್ರವೇಶನೂ ಕೂಡ ಪಂಚಮ ಸ್ಥಾನದಲ್ಲಿ ಶನಿಯ ಒಟ್ಟಿಗೆ ಸಂಚಾರ ಪ್ರಾರಂಭ ಆಯಿತು ಮಾರ್ಚ್ 15ನೇ ತಾರೀಕಿನ ನಂತರ. ಅಲ್ಲಿಂದ ಕೂಡ ಮತ್ತೆ ಸಾಕಷ್ಟು ಖಿನ್ನತೆಗೆ ಒಳಗಾಗಿರ್ತಕ್ಕಂಥದ್ದು. ಈ ಲವ್ ರಿಲೇಶನ್ಶಿಪ್ ಅಂದ್ರೆ ನಮ್ಮನ್ನು ಅಭಿಮಾನಿಸ್ತಕ್ಕಂತಹ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ನಿಮಗೆ ಒಂದು ಪಂಚಮ ಸ್ಥಾನ ಅಂದ್ರೆ ಒಂದು ಹೆಸರು, ರೆಕಾಗ್ನೈಸೇಷನ್. ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಹೆಸರು ಇದ್ರೇನೆ ನಮಗೆ ಒಂದ್ ಸ್ವಲ್ಪ ಇನ್ನೂ ಸ್ವಲ್ಪ ಸ್ಪಿರಿಟ್ ಬರುತ್ತೆ, ಇನ್ನೂ ಸ್ವಲ್ಪ ಉತ್ಸಾಹ ಬರುತ್ತೆ, ನಾವು ಯಾವುದೇ ಒಂದು ಕೆಲಸ ಮತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ. ನೋಡಿ, ನಾವ್ ಎಷ್ಟೇ ಕೆಲಸ ಮಾಡಿದ್ರು, ಅದು ಹೆಂಡತಿ ವಿಚಾರ ತಗೊಳ್ಳಿ, ಗಂಡನ ವಿಚಾರ ತಗೊಳ್ಳಿ, ಗಂಡನಿಗೋಸ್ಕರ ನಾವೆಲ್ಲ ಏನೆಲ್ಲ ಮಾಡಿದ್ರು, ಈ ಸಮಯದಲ್ಲಿ ನೀವು ಚೆನ್ನಾಗಿ ಅಡುಗೆ ಮಾಡಿದ್ರು ಅಲ್ಲಿ ನಿಮಗೆ ಮೆಚ್ಚುಗೆ ಅಂತೂ ವ್ಯಕ್ತಪಡಿಸೋದಿಲ್ಲ, ಅಲ್ಲಿ ವ್ಯಕ್ತ ಆಗೋದಿಲ್ಲ. ಆಮೇಲೆ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು, ಹಣಕಾಸಿನ ವಿಚಾರದಲ್ಲಿ, ಮತ್ತಾಮೇಲೆ ಅಜೀರ್ಣ ಸಮಸ್ಯೆಗಳು, ಜೀರ್ಣ ಆಗ್ದಂಗೆ ಅಜೀರ್ಣ ಸಮಸ್ಯೆಗಳು. ಆಮೇಲೆ ಮೆಂಟಲಿ ಡಿಸಪಾಯಿಂಟೆಡ್ ಅಂದ್ರೆ ಈ ಯಾಕೆ ಬದುಕಬೇಕು ಅನ್ನೋ ಥರ ಒಂದೊಂದ್ಸಲ ಬಂದ್ಬಿಡ್ತಾ ಇರುತ್ತೆ. ಯಾಕಂದ್ರೆ ಶನಿಯ ಒಟ್ಟಿಗೆ ಸೂರ್ಯ, ಯಾಕಪ್ಪ ಇರಬೇಕು ಸುಮ್ಮನೆ ಲೈಫು ಒಂಥರ ಆ ತರಹದ ಭಾವನೆ ಬರ್ತಾ ಇರ್ತಕ್ಕಂತಹ ಸಾಧ್ಯತೆ. ಆಮೇಲೆ ಆಲ್ರೆಡಿ ಗರ್ಭಿಣಿ ಸ್ತ್ರೀಯರು ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದಾಗಿರ್ಬೋದು, ಏನೋ ಒಂಥರ ಅವರಿಗೆ ಸ್ವಲ್ಪ ನೋವು, ಮಾನಸಿಕವಾಗಿ ತೊಂದರೆಗಳು, ಈ ತರಹದ ಒಂದು ಸನ್ನಿವೇಶಗಳನ್ನ ನೋಡ್ತಾ ಬರ್ತಾ ಇದ್ದೀರಾ. ಈ ಏಪ್ರಿಲ್ ತಿಂಗಳಿನಲ್ಲಿ ಈ ಸೂರ್ಯನ ಒಟ್ಟಿಗೆ ಶನಿಯ ಒಟ್ಟಿಗೆ ಕುಜನು ಕೂಡ ಸೇರ್ಕೊಂತಾ ಇದ್ದಾರೆ ಏಪ್ರಿಲ್ 2ನೇ ತಾರೀಕು, ಏಪ್ರಿಲ್ 11ಕ್ಕೆ ಮತ್ತೆ ಬುಧನು ಕೂಡ. ನೋಡಿ, ಈ 4 ಗ್ರಹಗಳು ಕೂಡ ಪಂಚಮ ಸ್ಥಾನದಲ್ಲಿ ಒಳ್ಳೆ ಫಲಿತಾಂಶಗಳನ್ನ ಕೊಡುವುದಿಲ್ಲ. ಲೋ ಲೆವೆಲ್ ಸಿಗ್ನಲ್. ನಾವು ಅಂದ್ಕೊಂಡಿರೋ ಕೆಲಸನ ಕರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ ಈ ಸಮಯದಲ್ಲಿ. ನಮ್ಮ ಮೈಂಡ್ ಎಲ್ಲೋ ಇರುತ್ತೆ, ಕೆಲಸ ಮಾಡ್ಬೇಕಾಗಿರೋ ಸಮಯದಲ್ಲಿ ನಮ್ಮ ಮೈಂಡ್ ಎಲ್ಲೋ ಇರುತ್ತೆ, ಆ ಕೆಲಸ ಪರಿಪೂರ್ಣವಾಗಿ ಮಾಡೋಕ್ಕಾಗಲ್ಲ. ನಾವೇನ್ ಎಕ್ಸ್ಪೆಕ್ಟೇಷನ್ ಕೊಟ್ಟಿರ್ತೀವಲ್ವಾ, ನಾನಿವತ್ತು ಪ್ರಾಜೆಕ್ಟ್ ಮುಗಿಸ್ತೀನಿ ಅಂತ ಹೇಳ್ತೀರಾ, ಬಟ್ ಮಾಡೋಕ್ಕಾಗಲ್ಲ. ಮೆಂಟಲಿ ಡಿಸಪಾಯಿಂಟೆಡ್, ಮೆಂಟಲಿ ಸ್ಟ್ರೆಸ್ ಅಂತ ಅನ್ಸ್ಕೊಳ್ತಕ್ಕಂಥದ್ದು. ನೋಡಿ, ಜೂಜಾಡೋದು, ಬೆಟ್ಟಿಂಗ್ ಆಡೋದು, ಈ ತರ ಏನಾದ್ರೂ ಈ ಸಮಯದಲ್ಲಿ ಏನಾದ್ರೂ ಹೋಗಿದ್ದೀರಾ ಅಂದ್ರೆ ಮುಗೀತು. ಅನಾವಶ್ಯಕವಾಗಿ ಹಣ ಖರ್ಚು ಮಾಡ್ಕೊಂತೀರಾ, ಹಾಳು ಮಾಡ್ಕೊಂತೀರಾ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಲೋ ಲೆವೆಲ್ ಸಿಗ್ನಲ್ ಇರುತ್ತೆ ರೀ. ಮೈಂಡ್ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ, ತಲೆ ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ, ಏನೇನೋ ಯೋಚನೆ ಮಾಡುತ್ತೆ, ಕೆಟ್ಟ ಆಲೋಚನೆಗಳು. ಸೊ ಈ ತರ ನಾನು ಏನೇ ಮಾಡಿದ್ರು ಬಿಡಪ್ಪ, ಯಾರು ಏನು ಮೆಚ್ಕೊಳೋದೇ ಇಲ್ಲ, ಒಂದು ರೆಕಾಗ್ನೈಸೇಷನ್ ಇಲ್ಲ. ನನ್ನ ಗಂಡನಿಗೆ ಅಷ್ಟೆಲ್ಲ ಮಾಡಾಕ್ತೀನಿ, ಆತ ಏನೋ ಮಾಡ್ತಾನೆ ಇಲ್ಲ, ಅಥವಾ ನನ್ನ ಹೆಂಡತಿಗೆ ನಾನು ಅಷ್ಟೆಲ್ಲ, ನನ್ನ ಮಕ್ಕಳಿಗೆ ಅಷ್ಟೆಲ್ಲ ತಂದಾಕ್ತೀನಿ, ಆದ್ರೂ ನನಗೆ ತುಂಬಾ ಕೀಳಾಗಿ ನೋಡ್ತಾರೆ. ಅದು ಲೋ ಲೆವೆಲ್ ಸಿಗ್ನಲ್. ಬ್ರಾಡ್ ಆಗಿ ಥಿಂಕ್ ಮಾಡಲ್ಲ ಈ ಸಮಯದಲ್ಲಿ ನೀವು. ಲೋ ಲೆವೆಲ್, ಚಿಕ್ಕದಾಗಿ ಆಲೋಚನೆ. ಸಿಗ್ನಲ್ ಅನ್ನೋದು ಮೈಂಡ್ ಅಲ್ಲಿ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇರ್ತಕ್ಕಂಥದ್ದು. ಆಮೇಲೆ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂತಹ ಸ್ತ್ರೀಯರಿಗೆ ಅತ್ತೆಯ ಜೊತೆ ವಿವಾದಗಳು, ಕೆಲಸಗಾರರ ಜೊತೆ ವಿವಾದಗಳು, ಇದರಿಂದ ಟೆನ್ಷನ್ ಆಗ್ತಕ್ಕಂಥದ್ದು.
ಅದು ಅಲ್ಲದೆ ಪಂಚಮಾಧಿಪತಿ ಬೇರೆ ಅಷ್ಟಮ ಸ್ಥಾನದಲ್ಲಿ, ಮತ್ತೆ ಪಂಚಮ ಸ್ಥಾನದಲ್ಲಿ ಈ ತರ ಗ್ರಹಗಳು. ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು. ನೀವೇನು ದಿನನಿತ್ಯ ಜೀವನದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕಾಗಲ್ಲ. ಅದು ಉದ್ಯೋಗ ತಗೊಳ್ಳಿ, ವ್ಯಾಪಾರ ತಗೊಳ್ಳಿ, ಗಂಡನ ವಿಚಾರ ತಗೊಳ್ಳಿ, ಹೆಂಡತಿ ವಿಚಾರ ತಗೊಳ್ಳಿ, ಮಕ್ಕಳ ವಿಚಾರ ತಗೊಳ್ಳಿ, ಹಣಕಾಸಿನ ವಿಚಾರ ತಗೊಳ್ಳಿ, ಅದನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕೆ ನಮಗೆ ಈ ಸಮಯದಲ್ಲಿ ಆಗುವುದಿಲ್ಲ. ಆಮೇಲೆ ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ನಂಬಿ ಮೋಸ ಹೋಗೋದು, ಈ ತರ. ಆಮೇಲೆ ಸ್ವಲ್ಪ ಪ್ರೊಗೆನಿ ರಿಲೇಟೆಡ್ ಅಬಾರ್ಷನ್ಗಳು ಆಗ್ತಕ್ಕಂಥದ್ದು ಇದೆ. ಈ ತರ ಗ್ರಹ ಸ್ಥಿತಿ ಇದ್ದಾಗಲೇ ಏಪ್ರಿಲ್ 17ರಿಂದ ಏಪ್ರಿಲ್ 22 ತನಕ ತುಂಬಾ ಜಾಗರೂಕತೆಯಿಂದ ಇರಬೇಕು. ಶನಿ ಜೊತೆ ಕುಜ ಡೀಪ್ ಕಂಜಕ್ಷನ್ ಆಗ್ತಿದ್ದಾರೆ. ಸುಮ್ಮನೆ ಜಾಸ್ತಿ ಟೆನ್ಷನ್ ತಗೊಂಡು ಸುಮ್ಮನೆ ಇದು ಮಾಡ್ಕೊಳಕ್ ಹೋಗ್ಬೇಡಿ ಅಂತ ನಾನಿವಾಗ ಹೇಳ್ಬಹುದು. ಬಟ್ ಅದಲ್ಲ ಆಗೋದಿಲ್ಲ, ಆ ಥರನೇ ಇರುತ್ತೆ. ನೀವು ಈ ಸಮಯದಲ್ಲಿ ಯಾವುದೇ ಪರಿಹಾರ ಆಗಲಿ, ಪೂಜೆ ಆಗಲಿ ಏನು ಮಾಡಕ್ ಮನ್ಸು ಬರೋದಿಲ್ಲ ನಿಮಗೆ. ಇದೇ ತರಹ ಪರಿಸ್ಥಿತಿಗಳೇ ನೀವು ಅನುಭವಿಸ್ತಾ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮದುವೆಗೋಸ್ಕರ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು. ಮತ್ತಮೇಲೆ ಸ್ತ್ರೀಯರಿಗೆ ಸ್ವಲ್ಪ ಮುಟ್ಟಿನ ಸಮಸ್ಯೆಗಳು, ಗರ್ಭಕೋಶದ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಈ ತರಹದ ಒಂದು ಪರಿಸ್ಥಿತಿಗಳು ಹೆಚ್ಚಾಗಿ ವೃಶ್ಚಿಕ ರಾಶಿಯಲ್ಲಿ ಕಂಡು ಬರ್ತಾ ಇರುತ್ತೆ. ಏನ್ ಮಹಾನ್ ಭಾವ, ಸ್ಟಾರ್ಟಿಂಗ್ ಇಂದ ಹಿಡಿದು ಹೇಳ್ಕೊಂತ ಬರೀ ನೆಗೆಟಿವ್ ಹೇಳ್ಕೊಂತ ಬಂದೆ ಅಂತ ಬೈಕೋಬಹುದು. ಬಟ್ ಗ್ರಹ ಸ್ಥಿತಿ ಆ ತರ ಇದೆ. ಮತ್ತೆ ಏಪ್ರಿಲ್ 14ನೇ ತಾರೀಕಿನ ನಂತರ ಸೂರ್ಯ 6ನೇ ಮನೆಗೆ ಪ್ರವೇಶ ಮಾಡ್ತಾರೆ. ಅಲ್ಲಿಂದ ಸೂರ್ಯನ ಬಲ ಬರುತ್ತೆ. ಹೊಸದಾಗಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಉದ್ಯೋಗದಲ್ಲಿ ಯಾರೆಲ್ಲ ಒತ್ತಡಗಳನ್ನು ಎದುರಿಸ್ತಾ ಇದ್ದೀರಾ ಅವ್ರಿಗೆಲ್ಲ ಸ್ವಲ್ಪ ಆ ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ನಿಮಗೆ ಏನು ನೀವು ಮೆಂಟಲಿ ಡಿಸ್ಟರ್ಬೆನ್ಸ್ನ ಫೇಸ್ ಮಾಡಿರ್ತೀರಾ ಅದೆಲ್ಲ ಕಡಿಮೆ ಆಗ್ತಕ್ಕಂಥದ್ದು, ಸಹ ಉದ್ಯೋಗಗಳ ಜೊತೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ಕೊಳ್ತಕ್ಕಂಥದ್ದು, ಈ ತರಹದ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೋದು ನೀವು ಏಪ್ರಿಲ್ 14ನೇ ತಾರೀಕಿನ ನಂತರ ನೀವು ನೋಡ್ತೀರಾ. ಮೊದಲ 2 ವಾರಗಳು ಅಷ್ಟಕ್ಕಷ್ಟೇ ತೊಂದರೆ ತಾಪತ್ರನೇ ಇರುತ್ತೆ. ಆಮೇಲೆ ಶುಕ್ರ ಬೇರೆ 6ನೇ ಮನೆಯಲ್ಲಿ ಸ್ತ್ರೀಯರ ಜೊತೆ ವಿವಾದಗಳು, ಅತ್ತೆ ಜೊತೆ ವಿವಾದಗಳು, ಈ ತರ. ಮತ್ತೆ ಸಪ್ತಮ ಸ್ಥಾನಕ್ಕೆ ಬರ್ತಾರೆ ಏಪ್ರಿಲ್ 19ನೇ ತಾರೀಕು. ಸಪ್ತಮ ಸ್ಥಾನದಲ್ಲೂ ಕೂಡ ಅಂತಹ ಯೋಗ ಕೊಡಲ್ಲ. ಅದೇನ್ರಿ ಅವ್ರ ಮನೆ ತಾನೆ, ಅವ್ರ ಮನೆ ಆಗ್ಲಿ ಯಾರ ಮನೆ ಆಗ್ಲಿ ಸಪ್ತಮ ಸ್ಥಾನದಲ್ಲಿ ಗೋಚಾರದಲ್ಲಿ ಶುಕ್ರ ಅಂತಹ ಯೋಗ ಫಲಿತಾಂಶಗಳನ್ನ ತಂದು ಕೊಡುವುದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಈ ಅಷ್ಟಮ ಸ್ಥಾನದಲ್ಲಿ ಗುರುವಿನ ಸಂಚಾರ, ಅದು ಕೂಡ ಅಷ್ಟೊಂದು ಉತ್ತಮವಾದ ಸಂಚಾರನೂ ಕೂಡ ಆಗಿರುವುದಿಲ್ಲ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಸ್ವಲ್ಪ ಇನ್ವೆಸ್ಟ್ಮೆಂಟು, ನಾನು ಎಷ್ಟೇ ಕಷ್ಟಪಟ್ಟರು, ನಾನು ಎಷ್ಟೇ ಕೆಲಸ ಮಾಡಿದ್ರು, ಎಷ್ಟು ಕಷ್ಟಪಟ್ಟರು ನನಗೆ ಒಂದು ಹೆಸರು ಬರ್ತಾ ಇಲ್ಲ, ರೆಕಗ್ನೈಸೇಷನ್ ಆಗ್ತಾ ಇಲ್ಲ ಅಂತ ಖಿನ್ನತೆಗೆ ಹೊರಗೋಗೋದು ಬೇಡ. ಈ ತರ ಸಿಚುವೇಶನ್ ಇದೆ. ಯಾರು ಏನೇ ಅಂದ್ಕೊಂಡ್ಲಿ ಸುಮ್ಮನೆ ಇದ್ಬಿಡಿ. ನಿಮಗೆ ರೆಕಗ್ನೈಸೇಷನ್ ಬರಲಿಲ್ವಾ ಸುಮ್ಮನೆ ಇದ್ಬಿಡಿ. ಓಂ ನಮಃ ಶಿವಾಯ ಬೆಳಗ್ಗೆ 1000 ಸಲ, ಸಾಯಂಕಾಲ 1000 ಸಲ ಇದನ್ನ ಮಾಡ್ಕೊಂತ ಹೋದ್ರೆ ಬೇರೆ ಯಾವುದು ಬೇಕಾಗಲ್ಲ. ಇದು ಮಾಡ್ಕೊಂತ ಹೋಗಿ. ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ, ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷವಾಗಿ ಶನಿವಾರ ಮಂಗಳವಾರ ದಿನದಂದು ನಡ್ಕೊಳ್ತಕ್ಕಂಥದ್ದು, ಇದನ್ನ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೇದು. ಆಮೇಲೆ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ, ಹಾಗೇನೆ ಗೋಧಿ ರವೆ ಪಾಯಸವನ್ನು ಹೊಟ್ಟೆ ಹಸ್ಕೊಂಡಿರೋರಿಗೆ ತಿನ್ನೋಕ್ಕೆ ಕೊಡಿ. ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.